2002ರಲ್ಲಿ ಇಬ್ಬರು ಹೈಕರ್ಸ್ ಅದೇ ಪರ್ವತಕ್ಕೆ ಹೈಕಿಂಗ್ಗೆ ಬರ್ತಾರೆ. ಆ ಹುಡುಗರು ಕಾಣೆಯಾಗಿದ್ದ ವಿಲೇಜಿನ ಸ್ವಲ್ಪವೇ ದೂರದಲ್ಲಿರುವ ಒಂದು ಚಿಕ್ಕ ಹಳ್ಳದಲ್ಲಿ ಮೊದಲ ಕ್ಲೂ ಸಿಗುತ್ತೆ. ಆ ಹುಡುಗರು ಕಾಣೆಯಾಗಿ 11 ವರ್ಷಗಳ ನಂತರ ಸಿಕ್ಕಿದ ಮೊದಲ ಕ್ಲೂ ಅಂತ ಹೇಳ್ಬಹುದು. 5 skeletons, 5 missing boys. ಆ ಸ್ಕೆಲಿಟನ್ಗಳು ಬರೀ ಮಿಸ್ಸಿಂಗ್ ಸ್ಟೋರಿಯನ್ನ ಮಾತ್ರ ಹೇಳಲಿಲ್ಲ. ಅದರಲ್ಲಿ 3 ಸ್ಕೆಲಿಟನ್ನ ಸ್ಕಲ್ಗಳಿಗೆ ಒಂದು ರೆಕ್ಟಾಂಗಲ್ ಶೇಪ್ನ ಐಡೆಂಟಿಕಲ್ ಫ್ರಾಕ್ಚರ್ ಮಾರ್ಕ್ಸ್ ಇದ್ದವು. ಇದನ್ನ ಚೆಕ್ ಮಾಡಿದ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಒಬ್ಬನೇ ವ್ಯಕ್ತಿ ಒಂದೇ ಟೂಲನ್ನು ಯೂಸ್ ಮಾಡಿ ಈ 3 ಹುಡುಗರ ತಲೆಗೆ ಹೊಡೆದು ಹೊಂದಿದ್ದಾನೆ ಅಂತ. ಮತ್ತೆ ಮಿಸ್ಟೀರಿಯಸ್ ಆಗಿರೋದಂದ್ರೆ ಬಟ್ಟೆಗಳು. ಅವರು ಹಾಕೊಂಡು ಹೋಗಿದ್ದ ಬಟ್ಟೆಗಳು ಆ ಸ್ಕೆಲಿಟನ್ನ ಪಕ್ಕದಲ್ಲೇ ಸಿಕ್ಕಿದ್ದವು. ಅದರಲ್ಲಿ ಕೆಲವು ಹುಡುಗರ ಪ್ಯಾಂಟ್ನ ಕಾಲುಗಳನ್ನು ತುಂಬಾ ವಿಚಿತ್ರ ರೀತಿಯಲ್ಲಿ ಕಾಂಪ್ಲೆಕ್ಸ್ ಆದ ನಾಟ್ಗಳಿಂದ ಕಟ್ಟಲಾಗಿತ್ತು ಮತ್ತು ಅದರಲ್ಲಿ ಒಬ್ಬ ಹುಡುಗನ ಸ್ಕಲ್ನಲ್ಲಿ ಬುಲೆಟ್ ಹೋಲ್ಸ್ ಇತ್ತು. ಇದರಿಂದಾಗಿ ಇನ್ನಷ್ಟು ಥಿಯರಿಗಳು ಬಂದವು. ಕೆಲವರು ಹೇಳಿದ್ರು ಯಾರೋ ಒಬ್ಬ ಹಂಟರ್ ಆರ್ ಎಲ್ಸ್ ಪಕ್ಕದಲ್ಲಿದ್ದ ಮಿಲಿಟರಿ ಕ್ಯಾಂಪ್ನ ಟ್ರೈನೀಸ್ ಬೈ ಮಿಸ್ಟೇಕ್ ಒಬ್ಬ ಹುಡುಗನಿಗೆ ಶೂಟ್ ಮಾಡಿ ಕೊಂದರು ಟು ಹೈಡ್ ದಿ ಎವಿಡೆನ್ಸ್ ದೆ ಕಿಲ್ ದೆಮ್ ಆಲ್ ಅಂತ. ಪೊಲೀಸ್ನವರು ಮೊದಲು ಹೇಳಿದರು ಮೇ ಬಿ ಬಿಕಾಸ್ ಆಫ್ ಹೈಪೋಥರ್ಮಿಯಾ, ಅಂದರೆ ಚಳಿಯಿಂದಾಗಿ ಅವರು ಸತ್ತು ಹೋದರು ಆ್ಯಂಡ್ ನ್ಯಾಚುರಲಿ ಬಾಡಿ ಡಿಕೆ ಆಯಿತು ಅಂತ. ಬಟ್ 10+ ಹೋಲ್ಸ್ ಆನ್ ಸ್ಕಲ್ ಮೇಡ್ ಇಟ್ ಹಾರ್ಡ್ ಟು ಬಿಲೀವ್. ಥಿಯರಿಗಳಾಗಿ ಉಳಿದವು, ಊಹೆಗಳಾಗಿ ಉಳಿದವು. ಇಲ್ಲಿವರೆಗೂ ಆ ಫ್ರಾಗ್ ಬಾಯ್ಸ್ಗೆ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಆ ತಾಯಿ ಹೇಳಿದ್ದನ್ನು ಕೇಳಿ ಅವರವತ್ತು ಹೊರಗಡೆ ಹೋಗದೆ ಇದ್ದಿದ್ದರೆ ಈ ಥರ ಆಗ್ತಿರ್ಲಿಲ್ವೋ ಏನೋ. 5 ಮುಗ್ಧ ಜೀವಗಳು ಇಲ್ಲದಾಯಿತು. ಹೇಗೆ, ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ.